ओम विष्णुर्वै देवेभ्यो भूयान् तस्मात् भूयान् नाम प्राणो वा आशाय भूयान्। समुद्रज्येष्ठाः सलिलस्य मध्यात् पुनाना यन्त्यनिविशमानाः इन्द्रो या वज्री वृषभोरराद ता आपो देवीरिह मामवन्तु। ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಅದ್ಯ ಶ್ರೂಯಮಾಣಃ ಭಾಗಃ ತ್ರಯೋವಿಂಶತ್ಯಧಿಕಃ ಶತತಮಃ 123ನೇ ಭಾಗ. ತತ್ರ वाविल्य रामस्वामी शास्त्रिणां पाठे नवाधिकः शततमः 109ನೇ अध्याय. एवं वैष्णवपाठे TR कृष्णाचार्याणां पाठे च चतुरधिकः शततमः 104ನೇ अध्यायः. श्रूयमाणः वर्तते. तत्र वैष्णवधर्मेषु वर्ण्यमानेषु सत्सु भगवान् सर्वेषां मूलभूतगुरुः जनार्दनः पाण्डवान् अन्यांश्च निमित्तीकृत्य सर्वानपि धर्मान् उपदिशति. तत्र आह्निकस्य भागाः स्नानादयः इदानीं श्रवणविषयाः भवन्ति. स्नानकालेषु पठ्यमानान् वेदभागान् अत्र महाभारतस्य कर्ता सूचयति. तत्र इमे केचन श्लोकाः. आपोहिष्ठेति तिसृभिः आपोहिष्ठा इति मन्त्रैः तरत्समन्दी धावति इति मन्त्रैः गोसूक्तेन अश्वसूक्तेन शुद्धवर्गेण च ಅಂತಃಸಲಿಲೆ ಸ್ಥಿತ್ವಾ ಜಪೇತ್ ಇತಿ. ತತ್ರ ಶುದ್ಧವರ್ಗಃ ಗೋಸೂಕ್ತಂ ಆಪೋಹಿಷ್ಠೇತಿ ಮಂತ್ರಾಃ ತರತ್ಸಮಂದಿ ಧಾವತಿ ಇತಿ ಮಂತ್ರಾಶ್ಚ ಇದಾನೀಂ पूर्वमेव व्याख्याताः तिष्ठन्ति. अथात्र वरुणसूक्त वारुणैः सूक्तैः इति अपि दृश्यते. किमिदं वारुणं सूक्तं? ವರುಣಸೂಕ್ತದಿಂದಲೂ ಭಗವಂತನನ್ನ ಮತ್ತು ವರುಣನನ್ನ ಸ್ತುತಿಸಬೇಕು ಸ್ನಾನ ಕಾಲದಲ್ಲಿ ಅಂತ ಬಂದಿದೆ. ಯಾವುದದು ವರುಣ ಸೂಕ್ತ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಹಾಗೆ ಆಲೋಚನೆ ಮಾಡಿದಾಗ ಇಮಮ್ಮೆ ವರುಣ ಶ್ರುತಿ ಇತ್ಯಾದಿ ಮಂತ್ರಗಳು ನಮ್ಗಲ್ಲಿ ಕಂಡು ಬಂದೇ ಬರ್ತವೆ, ಇಲ್ಲಂತಲ್ಲ. ಆದರೆ ಸ್ನಾನ ಕಾಲದಲ್ಲಿ ಪಠನೆ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲೂ ಕೂಡ ಉಪಯೋಗ ಮಾಡ್ತಿರುವಂಥ ಮಂತ್ರಗಳು ಯಾವುವು? ಈಗಾಗಲೇ ಸಂಪ್ರದಾಯದಲ್ಲಿ ಯಾರು ಕೆಲವು ಮಂತ್ರಗಳನ್ನು ಹೇಳ್ತಾ ಇದ್ದಾರೋ ಹೇಗೆ ಅಂತ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಹಾಗೆ ನೋಡಿದರೆ ಅನೇಕ ಜನ ವೈದಿಕರನ್ನು ಕೂಡ ಮಾತನಾಡಿಸಿದಾಗ, ಅನೇಕ ಗ್ರಂಥಗಳನ್ನು ಕೂಡ ನೋಡಿದಾಗ ಈ ಸಮುದ್ರ ಜ್ಯೇಷ್ಠ ಅನ್ನುವಂಥ ಒಂದು ಮಂತ್ರವು ಕೂಡ ಕಂಡು ಬಂತು. ಇದು ಋಗ್ವೇದದ 7ನೇ ಮಂಡಲದಲ್ಲಿ 49ನೇ ಸೂಕ್ತ. ವಸಿಷ್ಠರು ಇದರ ಋಷಿಗಳು. ನೀರು ಜಲಾಭಿಮಾನಿ ದೇವತೆಗಳು, ನೀರು ಇದರ ದೇವತೆಗಳು, ತ್ರಿಷ್ಟುಪ್ ಇದರ ಛಂದಸ್ಸು. ಇಲ್ಲಿ ಮುಂದೆ ವರುಣನ ಬಗ್ಗೆನೂ ಕೂಡ ಬರ್ತದೆ. ಆದ್ರಿಂದ ಇಮಮ್ಮೆ ವರುಣ ಶ್ರುತಿ ಅಂತನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬಾರ್ದಂತಲ್ಲ,
ಆದರೆ ನೀರನ್ನು ನೇರವಾಗಿ ಪ್ರಾರ್ಥನೆ ಮಾಡುವಂತಹ ಭಾಗಗಳನ್ನು ಹೇಳಿದ್ರೆ ಅದು ತುಂಬಾ ಉಪಯುಕ್ತ ಆಗ್ತದೆ ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಈಗಾಗಲೇ ಸ್ನಾನ ಕಾಲದಲ್ಲಿ ಪಠನ ಯಾರು ಕೆಲವರು ವೈದಿಕರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಮತ್ತೆ ಅಂಥ ಕೆಲವು ಗ್ರಂಥಗಳಲ್ಲೂ ಕೂಡ ಅದ್ರ ಬಗ್ಗೆ ಕಂಡು ಬರ್ತದೆ. ಅದಕ್ಕಾಗಿ ಸಮುದ್ರ ಸೂಕ್ತವನ್ನ ತಗೊಂಡಿದ್ದೇನೆ. ಆರಂಭದಲ್ಲಿ ವಿಷ್ಣುರ್ವೈ ದೇವಾನಾಂ ಭೂಯಾನ್ ತಸ್ಮಾತ್ ಭೂಯಾನ್ ನಾಮ ಅಂತ ನ್ಯಾಯ ವಿವರಣದಲ್ಲಿ ಆಚಾರ್ಯರು ಉದ್ಧರಿಸಿದಂಥ ಒಂದು ಮಂತ್ರವನ್ನ, ಪ್ರಾಣೋವ ಆಶಾಯ ಭೂಯಾನ್ ಅನ್ನುವಂಥ ಛಾಂದೋಗ್ಯ ಉಪನಿಷತ್ತಲ್ಲಿ ಬಂದಿರುವಂಥ ಮಂತ್ರವನ್ನು ಹೇಳಿ ಭಗವಂತನನ್ನು ಮತ್ತು ಪ್ರಾಣಪತಿಯಾದಂಥ ಮುಖ್ಯ ಪ್ರಾಣನನ್ನು ಭಾರತೀಪತಿಯಾದ ಮುಖ್ಯ ಪ್ರಾಣನನ್ನು ಕೂಡ ನಾವು ಸ್ತುತಿಸಿದ್ದಾಗಿದೆ. ಮುಂದೆ ಸಮುದ್ರ ಜ್ಯೇಷ್ಠ ಅನ್ನುವ ಮಂತ್ರವನ್ನೇ ಈಗ ನಾವು ವ್ಯಾಖ್ಯಾನ ಮಾಡಬೇಕಾಗಿರುವಂತಹ ಕೇಳಬೇಕಾಗಿರುವ ಮಂತ್ರವನ್ನೇ ಜಲಾಭಿಮಾನಿ ದೇವತೆಗಳನ್ನ ಎಲ್ಲ ದೇವತೆಗಳನ್ನ ಸ್ತುತಿಸ್ಲಿಕ್ಕಾಗಿ ಉಪಯೋಗ ಮಾಡ್ಕೊಂಡಿದ್ದೇನೆ. ಆಪಹ ಅಂತ ಬಂದಿದೆ, ಅದು ಕೇವಲ ಜಲಾಭಿಮಾನಿ ದೇವತೆಗಳನ್ನೆಲ್ಲ ಎಲ್ಲ ದೇವತೆಗಳನ್ನು ಕೂಡ ಹೇಳ್ತದೆ. ಅದನ್ನ ಹಿಂದೆ ನಾವು ಅನೇಕ ಬಾರಿ ನೋಡಿದ್ದೇವೆ. ಈಗ ಒಂದು ಬಾರಿ ಅದನ್ನ ನೋಡೋಣ. ಸಮುದ್ರ ಜ್ಯೇಷ್ಠ ಅನ್ನೋ ಮಾತಿಗೆ ಈ ರೀತಿಯಾಗಿ ಅರ್ಥ. ಸಮುದ್ರ ಅಂದ್ರೆ ಸಮುದ್ರದ ಅಭಿಮಾನಿಯಾದಂತಹ ವರುಣ. ಆ ವರುಣನೇ ಜ್ಯೇಷ್ಠನಾಗಿ ಉಳ್ಳಂತಹ, ವರುಣನನ್ನು ಆಶ್ರಯಿಸಿಕೊಂಡಿರುವಂತಹ ಈ ಎಲ್ಲ ಜಲಾಭಿಮಾನಿ ದೇವತೆಗಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದು ಸರಳವಾದಂತಹ ಅರ್ಥವೇ. ಆಪಹ ಅಂತ ಕೊನೆಗಿದೆ. ಆ ಎಲ್ಲಾ ಜಲಗಳು, ನದಿಗಳು, ನದಿ ಅಭಿಮಾನಿ ದೇವತೆಗಳು ಮೊದಲಾದವರು ಸಮುದ್ರನನ್ನೇ ತಮ್ಮ ಪತಿ ಅಂತ ಸ್ವೀಕಾರ ಮಾಡಿದವರು. ಅದರಿಂದ ಸಮುದ್ರ ಜ್ಯೇಷ್ಠ, ಸಮುದ್ರ ಜ್ಯೇಷ್ಠ ಯಾಸಾಂತಾಹ ಅಂತ ಈಗ ಅರ್ಥ. ಅದಕ್ಕೆ ಸಮುದ್ರ ಅಂದ್ರೆ ಪರಮಾತ್ಮ ಅಂತ ಕೂಡ ಅರ್ಥ ಮಾಡಬಹುದು. ಸಮುದ್ರಿಕ್ತವಾದ ಗುಣಗಳುಳ್ಳವನು, ಗುಣದಿಂದ ತುಂಬಿ ತುಳುಕುವಂತಹ ವ್ಯಕ್ತಿತ್ವ ಇದ್ದವನು. ಅದಕ್ಕಾಗಿ ಪರಮಾತ್ಮನನ್ನು ಕೂಡ ಸಮುದ್ರ ಅಂತ ಋಗ್ಭಾಷೆ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡೇ ಇದ್ದಾರೆ. ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಆ ಪರಮಾತ್ಮನೇ ಜ್ಯೇಷ್ಠನಾಗಿ ಉಳ್ಳಂತಹ ಎಲ್ಲ ದೇವತೆಗಳು. ಆಪಹ ಅಂದ್ರೆ ಎಲ್ಲ ದೇವತೆಗಳು ಕೂಡ ಹೌದು, ಅದು ನಮಗೆ ಉಲ್ಲೇಖ ಕಂಡೇ ಕಾಣ್ತದೆ. ಅದನ್ನ ಈ ಮುಂದೆ ನೋಡೋಣ. ಸಲಿಲಸ್ಯ ಮಧ್ಯಾತ್, ಸಲಿಲ ಅಂದ್ರೆ ಅಂತರಿಕ್ಷ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಬರೆದಿದ್ದಾರೆ. ಅಂತರಿಕ್ಷದಿಂದ ಹೊರಗೆ ಬರ್ತದೆ ಈ ನೀರು. ಸಲಿಲಸ್ಯ ಮಧ್ಯಾತ್, ಅಂತರಿಕ್ಷದಿಂದಲೇ ಸುರಿಯೋದು ಈ ಮಳೆ ನೀರು ಅಂತ ಅದರ ತಾತ್ಪರ್ಯ. ಸಲಿಲಸ್ಯ ಮಧ್ಯಾತ್ ಪುನಾನಾಹ ಯಂತಿ, ನಮ್ಮನ್ನೆಲ್ಲರನ್ನು ಪವಿತ್ರವನ್ನಾಗಿ ಮಾಡ್ತಾ ಆ ನೀರು ಯಂತಿ ಬರ್ತದೆ, ಸುರಿತದೆ ಅಂತ ಅರ್ಥ. ಅನಿವಿಷಮಾನಾಹ, ಅನಿವಿಷಮಾನಾಹ ಅಂದ್ರೆ ಸರ್ವದಾ ಗಚ್ಚಂತ್ಯ, ಒಂದ್ ಕಡೆ ಅದು ಕೂತ್ಕೊಳ್ಳೋದಿಲ್ಲ, ಸ್ಥಿರವಾಗಿ ಒಂದ್ ಕಡೆ ನಿಲ್ಲೋದಿಲ್ಲ, ಅದು ಹರಿತಾ ಇರ್ತದೆ. ಹರಿಯುವುದೇ ನೀರಿನ ಗುಣ, ಅದು ನಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ. ಆದ್ರಿಂದ ಯಂತಿ ಅನಿವಿಷಮಾನಾಹ. ಇಂದ್ರೋ ಯಾ ವಜ್ರಿ ವೃಷಭೋ ರರಾದ, ಈ ವಜ್ರಾಯುಧಾರಿಯಾದಂತಹ ಇಂದ್ರ ಆ ನೀರು ಒಂದು ಬಾರಿ ಹಿಂದೆ ನೀರಿನ ಹರಿವು ಸ್ಥಗಿತ ಆಗಿದ್ದಾಗ ಅಲ್ಲಿ ರರಾದ, ಆ ನೀರು ಹರಿಲಿಕ್ಕೆ ಏನೊಂದು ವಿಘ್ನ ಆಗಿತ್ತು, ಆ ವಿಘ್ನವನ್ನ ಭೇದನ ಮಾಡಿ ನೀರು ಹರಿಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಅಂತ ಹಿಂದೆ ಬೃಹತಿ ಮಂತ್ರಗಳ ಶ್ರವಣದಲ್ಲಿ ನಾವು ನೋಡಿದ್ದೇವೆ. ಧನು ಮತ್ತು ವೃತ್ರ ಮೊದಲಾದ ರಾಕ್ಷಸರು ಕೆಲವರು, ಧನು ಅಂತ ಒಬ್ಳು ತಾಯಿ, ಅವಳು ಈ ನೀರಿಗೆ ಅಡ್ಡವಾಗಿ ಮಲಗಿದ್ಲು. ಅಡ್ಡವಾಗಿ ಮಲಗಿದ್ದಾಗ ಅವಳನ್ನ ಇಂದ್ರ ಹತ್ಯೆ ಮಾಡಿದ. ಅವಳನ್ನ, ಅವಳ ಪುತ್ರರನ್ನೆಲ್ಲ ಹತ್ಯೆ ಮಾಡಿ ನೀರಿನ ಹರಿವಿಗೆ ಅನುಕೂಲ ಮಾಡಿಕೊಟ್ಟ. ಅದರಿಂದ ರಥ ವಿಲೇಖನೆ ಅಂತ. ವಿಲೇಖನ ಮಾಡುವುದು ಅಂದ್ರೆ ಬರೆಯುವುದು ಅಥವಾ ಕೊರೆಯುವುದು, ಒಂದು ಭೇದನ ಮಾಡಿ ಆ ನೀರಿನ ಹರಿವಿಗೆ ಅನುಕೂಲ ಮಾಡಿಕೊಟ್ಟ ಅಂತ ಇಷ್ಟು ನಮ್ಗೆ ಕಂಡು ಬರ್ತದೆ. ಅದಕ್ಕಾಗಿ ಇಂದ್ರೋ ಯಾ ವಜ್ರಿ ವೃಷಭೋ ರರಾದ, ವೃಷಭ ಅಂದ್ರೆ ಶ್ರೇಷ್ಠ ದೇವತಾ ಋಷಭನಾದಂತಹ ಇಂದ್ರ, ಅವನು ಈ ನೀರನ್ನ ಹರಿಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಅಂತಿಷ್ಟು ಕಂಡು ಬರ್ತದೆ. ಅದಕ್ಕಾಗಿ ಅವನನ್ನ ವೃಷಭ, ಎಲ್ಲ ದೇವತೆಗಳಿಗೂ ಹಿರಿಯ, ಮತ್ತೆ ಎಲ್ಲರ ಅಪೇಕ್ಷೆಗಳನ್ನು ಕೂಡ ಪೂರೈಸುವಂಥವನು ಅಂತ ಇಷ್ಟು ನಾವು ಕೇಳ್ತೇವೆ. ರರಾದ ತಾ ಆಪೋ ದೇವೀರಿಹ ಮವಂತು, ದೈವೀಹಿ ದೇವತಾಶಕ್ತಿ ಉಳ್ಳಂಥ
ದೇವತಾ ಸನ್ನಿಧಾನ ಪಾತ್ರಗಳಾದಂಥ ನೀರುಗಳು. ಅಥವಾ ಆಪಹ ಅಂದರೆ ದೈವಿ ಅಂದರೆ ಸ್ವಯಂ, ಇಲ್ಲಿ ನಾವು ಹೇಳ್ತಿರೋದು ಜಲಾಭಿಮಾನಿ ದೇವತೆಗಳನ್ನೇ, ದೇವತೆಗಳ ಅಧಿಷ್ಠಾನಕ್ಕೆ ಪಾತ್ರವಾದ ನೀರನ್ನು ಹೇಳ್ತಿರೋದು ಅಂತ ಅನ್ನೋದು ಒಂದು ವಿಷಯ. ಇನ್ನೊಂದು ಆ ಜಲಾಭಿಮಾನಿಗಳಾದಂತಹ ದೇವತೆಗಳನ್ನೇ ಹೇಳ್ತಾ ಇದ್ದೇವೆ. ಆದ್ರಿಂದ ಅವರನ್ನ ದೇವಿ ಅಂತ ಹೀಗೆ ತಗೊಂಡಿದ್ದೇವೆ ಅಂತ ಅದರ ಅವಲೋಕನ. ಮಾಂ ಅವಂತು, ಅವರು ನಮ್ಮನ್ನ ಪವಿತ್ರರನ್ನಾಗಿ ಮಾಡಲಿ ಅಂತ ಹೀಗೆ ಕೇಳಿ ಬರ್ತದೆ. ಇಲ್ಲಿ ದೇವೀಹಿ ಅಂದ್ರೆ ಆ ಪರಮಾತ್ಮನನ್ನೇ ಆಶ್ರಯಿಸಿರುವಂತಹ ಎಲ್ಲಾ ದೇವತೆಗಳನ್ನು, ಅವರನ್ನು ಕೂಡ ನಾವಿಲ್ಲಿ ತಗೊಳ್ಬಹುದು. ಅದನ್ನ ಆಪಹ ಅಂದ್ರೆ ಹೇಗೆ ಎಲ್ಲ ದೇವತೆಗಳನ್ನು ಹೇಳ್ತದೆ ಅಂತ ಅನ್ನೋದನ್ನ ಐತರೇಯ ಉಪನಿಷತ್ನಲ್ಲೇ ವರ್ಣನೆ ಮಾಡಿದ್ದಾರೆ. ಆಪ ಇತಿ ಆಪ ಇತಿ ತಜಿದಮಾಪಯೇವ ಅಂತ ಹೀಗೆ ಅಲ್ಲಿ ಆ ನೀರಿನ ಕುರಿತಾಗಿ ವರ್ಣನೆ ಕೇಳಿ ಬರ್ತದೆ. ಐತರೇಯ ಉಪನಿಷತ್ನಲ್ಲಿ ಬ್ರಹ್ಮ ರುದ್ರಾದಿಗಳೆಲ್ಲವೂ ಕೂಡ ಹರಿಯ ನಾಮಗಳು, ಅದಕ್ಕಿಂತ ಮುಂಚೆ ತತ್ವಾಭಿಮಾನಿ ದೇವತೆಗಳ ಕಾರ್ಯಭಾರ, ಭಗವಂತನ ಪ್ರಾಣದಿಂದ, ಚಕ್ಷುಸ್ಸಿನಿಂದ, ಮನಸ್ಸಿನಿಂದ ಸೃಷ್ಟಿ, ಶ್ರೋತ್ರದಿಂದ ಸೃಷ್ಟಿ, ಹೀಗೆಲ್ಲ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಮನಸಾ ಸೃಷ್ಟ ಆಪಶ್ಚ ವರುಣಶ್ಚ, ವಿಷ್ಣುವಿನ ಮನಸ್ಸಿನಿಂದಲೇ ಎಲ್ಲ ಜಲಾಭಿಮಾನಿ ದೇವತೆಗಳು ಮತ್ತೆ ವರುಣನು ಕೂಡ ಸೃಷ್ಟರಾಗಿದ್ದಾರೆ. ಆಪೋಹಾಸ್ಮೈ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ, ನಾವೇನು ಪುಣ್ಯಕರ್ಮ ಮಾಡಬೇಕಾಗಿದೆ ಅದಕ್ಕೆ ಬೇಕಾದಂತಹ ಶ್ರದ್ಧಾವನ್ನು ನಮಗೆ ಕೊಡುವಂಥವರು ಈ ಜಲಾಭಿಮಾನಿ ದೇವತೆಗಳು. ಅರ್ಥಾತ್ ಎಲ್ಲಾ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ. ಕೇವಲ ವರುಣ, ಅವನ ಪತ್ನಿಯರಾದಂತಹ ಗಂಗೆ, ಯಮುನೆ ಮೊದಲಾದವರು ಮಾತ್ರ, ಬುಧ ಮಾತ್ರ ಅಲ್ಲ, ಎಲ್ಲಾ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ. ನಮಗೆ ನಾವು ಮಾಡುವ ಪುಣ್ಯಕರ್ಮದಲ್ಲಿ ಶ್ರದ್ಧಾವನ್ನು ಕೊಡುವವರೇ ಇವರು ಅಂತ ಇಷ್ಟು ವರ್ಣನೆ ಬಂದಿದೆ. ಆ ಭಾಷ್ಯವನ್ನ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಆಚಾರ್ಯರು ಬ್ರಹ್ಮ ಶೇಷ ಸುಪರ್ಣೇಂದ್ರ ಶಿವಾದ್ಯ ಆಪೀರಿತಾಹ ತೇ ವಿಷ್ಣೋರ್ ಮನಸಾ ಜಾತಾಹ ಸರ್ವೇ ಚ ಅಭಿಮಾನಿನಃ ಅಂತ ವರ್ಣನೆ ಮಾಡಿದ್ದಾರೆ. ಬ್ರಹ್ಮ, ಶೇಷ, ಗರುಡ, ಇಂದ್ರ, ಶಿವ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಆಪಹ, ಕೇವಲ ನೀರಲ್ಲ, ಇವರೆಲ್ಲರೂ ಕೂಡ ಆಪಹನೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ವಿಷ್ಣುವಿನ ಮನಸ್ಸಿನಿಂದ ಹುಟ್ಟಿದವರು, ಎಲ್ಲರೂ ಕೂಡ ಜಲದ ಅಭಿಮಾನಿಗಳು. ವೈಶ್ವದೇವ್ಯ ಸ್ತತೋ ಹ್ಯಾಪಹ, ಆದ್ರಿಂದ ನೀರಿಗೆ ಎಲ್ಲಾ ದೇವತೆಗಳು ಕೂಡ ಅಭಿಮಾನಿಗಳೇ ಅಂತ ಇಷ್ಟು ವರ್ಣನೆ ಬಂದಿದೆ. ಇಲ್ಲೇ ಈ ನಾವು ನೋಡ್ತಿರುವಂತಹ ಆಶ್ವಮೇಧಿಕ ಪರ್ವದಲ್ಲೇ ಸರ್ವದೇವಮಯ ಹಿ ಆಪಹ ಅಂತ ಈ ಅಧ್ಯಾಯ ಅಥವಾ ಹಿಂದಿನ ಅಧ್ಯಾಯದಲ್ಲಿ ಕೂಡ ಬಂದಿದೆ. ಆದ್ರಿಂದ ಎಲ್ಲಾ ದೇವತೆಗಳು ಅದಕ್ಕೆ ಅಭಿಮಾನಿಗಳೇ. ಆದ್ರಿಂದ ಆಪಹ ಅಂತ ಅನ್ನೋ ಶಬ್ದವನ್ನು ನಾವು ಹೇಳಿದಾಗೆಲ್ಲ ಇವೆಲ್ಲವನ್ನು ಕೂಡ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಮತ್ತೆ ಆ ಐತರೇಯ ಉಪನಿಷತ್ತಿನ ಮತ್ತೊಂದು ಭಾಗದಲ್ಲೂ ಕೂಡ ಈ ಆಪ ಇತಿ ತಜಿದಮಾಪಯೇವ, ಚತುರ್ಮುಖಾದಿ ಸಕಲ ದೇವತೆಗಳು ಕೂಡ ಆಪಹ ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ ಅಂತ ಇಷ್ಟು ವರ್ಣನೆ ಮಾಡಿದ್ದಾರೆ. ಆಪ ಇತ್ಯೇವ ದೇವಾನಾಂ ಬ್ರಹ್ಮಾದೀನಾಂ ಕಥಂ ಭವೇತ್, ಆಪಹ ಅನ್ನೋ ಹೆಸರು ಎಲ್ಲಾ ದೇವತೆಗಳಿಗೂ ಬರೋದು ಹೇಗೆ ಅಂತ ಲಕ್ಷ್ಮೀದೇವಿ ಕೇಳಿದಾಳೆ ಮಹಿದಾಸ ಎಂಬ ಹೆಸರಿನ ಭಗವಂತನನ್ನ. ಅದಕ್ಕೆ ಭಗವಂತ ಆಪಹ ಅಂದ್ರೆ ಆಪೂರ್ಣತ್ವಾದ್ ಗುಣೈ ಸರ್ವೈಹಿ ತನ್ಮೂಲಮಖಿಲಸ್ಯ ಚ ಸ್ಥೂಲಭೂತಂ ತದನ್ಯತ್ತು ಪಿತಾಹ್ಯೇಶ ಜನಾರ್ದನಃ. ಆ ಅಂದ್ರೆ ಪೂರ್ಣವಾಗಿ ಎಲ್ಲಾ ಗುಣಗಳಿಂದಲೂ ಕೂಡ ಇವನು ತುಂಬಿದ್ದಾನೆ ಭಗವಂತ. ಆಪಾಲನಾಧರಿಹಿ ಅಂತನೂ ಹಿಂದೆ ಬೇರೆ ಬೇರೆ ಕಡೆ ಬಂದಿದೆ. ಆ ಚೆನ್ನಾಗಿ ಪಾಲನಾಥ, ನಮ್ಮನ್ನು ಪಾಲಿಸುವುದರಿಂದ ಭಗವಂತನನ್ನು ಆಪಹ ಅಂತ ಹೇಳಬೇಕು ಅಂತ ಅದು ಹಿಂದೆ ಬಂದಿದೆ. ಅದಲ್ಲದೆ ಆಪೂರ್ಣತ್ವಾದ್ ಗುಣೈ ಸರ್ವೈಹಿ, ಆ ಪೂರ್ಣ ಇದಿಷ್ಟು ಹೋಗಿ ಆಪಹ ಅಂತ ಆಗಿದೆ. ಅದನ್ನು ಪರಮಾತ್ಮನಿಗೆ ಆಪಹ ಅಂತ ಹೆಸರು. ಇಲ್ಲಿ ನಾವು ಆಪಹ, ಆ ಪರಮಾತ್ಮನ ರೂಪಗಳು ನಮ್ಮನ್ನು ಪವಿತ್ರನಾಗಿ ಮಾಡಲಿ, ಆ ತಾಹ ಆಪಹ ಪುನಂತು ಅಂತ ಹೀಗೆ ಹೇಳಿದಾಗ ಆ ಪರಮಾತ್ಮನ ಅನೇಕ ರೂಪಗಳು ಅವು ನಮ್ಮನ್ನು ಕಾಪಾಡಲಿ ಅಂತ ಅದರ ತಾತ್ಪರ್ಯ. ಅದಾದ ಬಳಿಕ ಲಕ್ಷ್ಮೀದೇವಿ, ಅವಳ ರೂಪಗಳು, ಚತುರ್ಮುಖಾದಿ ದೇವತೆಗಳು, ಇವರೆಲ್ಲರೂ ಕೂಡ ನಮ್ಮನ್ನು ಕಾಪಾಡಲಿ ಅಂತ ಅದರ ಪ್ರಾರ್ಥನೆ ಆಗ್ತದೆ. ಮತ್ತೂ ಒಂದ್ ಕಡೆ ಈ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೇ
ಇನ್ನೂ ಒಂದು ಶ್ಲೋಕವನ್ನ ಆಚಾರ್ಯರು ಉದ್ಧರಿಸ್ತಾರೆ. ಅದೇನು? ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷೌ ಚ ತತ್ ಸ್ತ್ರಿಯೌ ಶಿವಸ್ತದ್ದಯಿತ ಶಕ್ರ ಕಾಮೌ ತದ್ದಯಿತಾದಯ ಸರ್ವೇ ಸುರಾಃ ಕ್ರಮೇಣೈವ ವಿಷ್ಣೋರ್ಜಾತ ಅಭಾಖ್ಯಕಾಹ ಅಂತ. ಎಲ್ಲ ದೇವತೆಗಳು ಮತ್ತು ಅವರ ಪತ್ನಿಯರು. ಇದನ್ನ ಆಚಾರ್ಯ ಎಲ್ಲಿ ಹೇಳ್ತಾರೆ? ಲೋಕನಾಮಗಳ ನಿರ್ವಚನ ಆಪಹ ಅಂದ್ರೆ ದೇವತೆಗಳು ಇದನ್ನು ವರ್ಣನೆ ಮಾಡ್ತಾರೆ. ಎಲ್ಲಾ ದೇವತೆಗಳು, ಬ್ರಹ್ಮ, ವಾಯು ಅವರ ಪತ್ನಿಯರು, ಗರುಡಶೇಷರು ಅವರ ಪತ್ನಿಯರು, ಶಿವ ಅವನ ಪತ್ನಿಯಾದಂತಹ ಪಾರ್ವತಿ, ಇಂದ್ರಕಾಮರು ಅವರ ಪತ್ನಿಯರು, ಇವರೆಲ್ಲರೂ ಕೂಡ ಕ್ರಮವಾಗಿ ವಿಷ್ಣುವಿನಿಂದ ಹುಟ್ಟಿದ್ದಾರೆ. ಅಭಾಖ್ಯಕಾಹ, ಅಪ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ ಅಂತಿಷ್ಟು ಬಂದಿದೆ. ಅದಕ್ಕಾಗಿ ಆಪಹ ಅಂದ್ರೆ ಅವರೆಲ್ಲರನ್ನು ಕೂಡ ನಾವು ತಗೊಳ್ಬೇಕಿಲ್ಲಿ. ಅವರೆಲ್ಲರೂ ನಮ್ಮನ್ನು ಕಾಪಾಡಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ಆ 1ನೇ ಮಂತ್ರದ ಅರ್ಥ ಆಯ್ತು. ವಜ್ರಿ ಅಂದ್ರೆ ವಜ್ರಾಯುಧಧಾರಿ ಅಥವಾ ಜ್ಞಾನಾನಂದಾತ್ಮಕವಾದ ದೇಹವುಳ್ಳವನು ಅಂತ ಅದು ಹಿಂದೆ ಬಂದಿದೆ. ಮುಂದೆ ಯಾ ಆಪೋ ದಿವ್ಯಾಹ ಉತಯಾ ಸ್ರವಂತಿ ಖನಿತ್ರಿಮಾಹ ಉತವಾ ಯಾ ಸ್ವಯಂಜಾಹ ಸಮುದ್ರಾರ್ಥಾಹ ಶುಚಯಃ ಪಾವಕಾಹ ತಾ ಆಪೋ ದೇವೀರಿಹ ಮಾಮವಂತು ಅಂತ 2ನೇ ಮಂತ್ರ. ಅದಕ್ಕೇನರ್ಥ? ಯಾವ ನೀರುಗಳು ಅವು ದಿವ್ಯಾಹ ಅಂತರಿಕ್ಷದಿಂದ ಬರುವಂಥವು, ಮಳೆ ರೂಪದಲ್ಲಿ ಬರುವಂಥವು. ಉತವಾ ಸ್ರವಂತ್ಯ ಅಂದ್ರೆ ಹರಿಯುವಂಥವು ಅಂದ್ರೆ ನದಿ ರೂಪದಲ್ಲಿ ಹರಿಯುವಂಥವು. ಮಳೆ ನೀರು, ನದಿಯ ನೀರು. ಖನಿತ್ರಿಮ ನಾವು ಅಗೆದು ತೋಡಿದ ಬಾವಿಗಳೇನಿರ್ತವೆ ಅಲ್ಲಿ ಬರುವಂಥ ನೀರು. ಅಥವಾ ಸ್ವಯಂ ಜಾಹ ಭೂಮಿಯ ಗರ್ಭದಲ್ಲಿ ಏನಿರ್ತದಲ್ಲ ಆ ನೀರು ಅಂತ ಹಾಗದನ್ನ ತಗೊಳ್ಬಹುದು. ಈ ಎಲ್ಲಾ ನೀರುಗಳು ಸಮುದ್ರಾರ್ಥಾಹ ಸಮುದ್ರವನ್ನು ಸೇರ್ಲಿಕ್ಕಾಗಿಯೇ ಇರುವಂಥವು ಇವೆಲ್ಲವು. ಸಮುದ್ರಯೇವ ಅರ್ಥ ಗಂತವ್ಯ ಯಾಸಾಂತಾಹ. ಸಮುದ್ರ ಶಬ್ದವಾಚ್ಯನಾದ ವರುಣ ಮತ್ತು ಸಮುದ್ರ ಶಬ್ದವಾಚ್ಯನಾದ ಪರಮಾತ್ಮ ಅವನನ್ನೇ ಹೋಗಿ ತಲುಪಲಿಕ್ಕಾಗಿ ಇರುವಂಥವ್ರು ಇವರು. ಪರೇವೇ ಸರ್ವ ಏಕೀಭವಂತೆ, ಪರಮಾತ್ಮನಲ್ಲೇ ಹೋಗಿ ಎಲ್ಲರೂ ಕೂಡ ಸೇರ್ಬೇಕು. ಯಥಾ ನದ್ಯ ಸ್ಯಂದಮಾನ ಸಮುದ್ರಂ, ಉಪನಿಷತ್ನಲ್ಲೂ ಕೂಡ ಈ ನದಿಗಳೆಲ್ಲ ಹೋಗಿ ಆ ಪರಮಾತ್ಮನನ್ನು ಹೇಗೆ ಸೇರ್ತಾವೋ ಅಂತ ಅದರ ಥರ ಎಲ್ಲ ಜೀವರು ಕೂಡ ಪರಮಾತ್ಮನನ್ನು ಹೋಗಿ ತಲುಪ್ತಾರೆ ಅಂತ ಅದು ಒಂದು ಉದಾಹರಣವನ್ನು ಅಲ್ಲಿ ಕೊಟ್ಟಿದ್ದಾರೆ. ಯಥಾ ನದ್ಯ ಸಮುದ್ರೇತೋ ಯಥಾ ವಿಷ್ಣುಂ ಲಯೇ ಪ್ರಜಾಹ, ಹೀಗೆಲ್ಲ ಇದೆ. ನದಿಗಳು ಸಮುದ್ರಕ್ಕೆ ಹೋಗಿ ಹೇಗೆ ಸೇರ್ತಾವೋ ಹಾಗೆ ಲಯಕಾಲದಲ್ಲಿ ಎಲ್ಲಾ ಪ್ರಜೆಗಳು ಕೂಡ ವಿಷ್ಣುವನ್ನು ಹೋಗಿ ತಲುಪ್ತಾರೆ ಅಂತ ವರ್ಣನೆ ಕೇಳಿ ಬರ್ತದೆ. ಯಥಾ ನದ್ಯ ಸ್ಯಂದಮಾನ ಸಮುದ್ರಾಯಣಾ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ ಪರಂ ಪುರುಷಂ ಉಪೈತಿ ದಿವ್ಯಂ. ಹರಿಯುವ ನದಿಗಳು ಸಮುದ್ರಾಯಣಾ, ಸಮುದ್ರವನ್ನೇ ಹೋಗಿ ತಲುಪಬೇಕಾದಂತಹ, ಸಮುದ್ರವೇ ಗತಿಯಾಗಿ ಉಳ್ಳಂತಹ ನದಿಗಳು ಸಮುದ್ರವನ್ನ ಹೋಗಿ ತಲುಪಿ ಅಸ್ತಂ ಗಚ್ಚಂತಿ, ತಾವು ಪ್ರತ್ಯೇಕವಾಗಿ ಎದ್ದು ಕಾಣಿಸೋದಿಲ್ಲ. ಇದು ಗಂಗಾ ನದಿ, ಇದು ಯಮುನಾ ನದಿ ಇತ್ಯಾದಿ. ಹಾಗೆ ಈ ಜ್ಞಾನಿಗಳು ಕೂಡ ಮುಕ್ತರಾಗಿ ಆ ಪರಮಾತ್ಮನನ್ನು ತಲುಪ್ತಾರೆ ಅಂತ ಇದು ಅಥರ್ವಣ ಉಪನಿಷತ್ತಿನ ಮಾತೊಂದು ಕಾಣಿಸ್ತದೆ. ಹೀಗೆ ಸಮುದ್ರಾರ್ಥ, ಸಮುದ್ರವನ್ನೇ ಹೋಗಿ ತಲುಪಬೇಕಾದಂತಹ ನದಿಗಳಿವು. ಶುಚಯ ಅಂದ್ರೆ ಸ್ವಯಂ ತಾವು ಶುದ್ಧವಾದಂತಹ ನದಿಗಳು, ಅಥವಾ ಕಾಂತಿಯುಕ್ತ ಅಂತನೂ ಅರ್ಥ ಅದಕ್ಕೆ ಮಾಡಬಹುದು. ಮುಂದೆ ಪಾವಕಾಹ, ನಮ್ಮೆಲ್ಲರನ್ನು ಕೂಡ ಪವಿತ್ರರನ್ನಾಗಿ ಮಾಡುವಂತಹ ಆಪಹ, ಎಲ್ಲ ದೇವತೆಗಳು ಮತ್ತೆ ಜಲಾಭಿಮಾನಿ ದೇವತೆಗಳು. ದೇವೀರಿಹ ಮಾವವಂತು, ಇವೆಲ್ಲವೂ ಕೂಡ ದೇವಿ ಶಕ್ತಿ ಸಂಪನ್ನವಾದದ್ದು. ದೇವತೆಗಳ ಅಧಿಷ್ಠಾನಕ್ಕೆ ಪಾತ್ರವಾದಂತಹ ಜಲ ಮತ್ತೆ ಸ್ವಯಂ ದೇವತೆಗಳು ಕೂಡ ಅವರೆಲ್ಲರೂ ನಮ್ಮನ್ನು ಕಾಪಾಡಲಿ ಅಂತ ಅದರ ಪ್ರಾರ್ಥನೆ. ಮುಂದೆ ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಸತ್ಯಾನೃತೆ ಅವಪಶ್ಯಂ ಜನಾನಾಂ ಮಧುಶ್ಚ್ಯುತಃ ಶ್ರುತಯೋ ಯಾಃ ಪಾವಕಾಃ ತಾ ಆಪೋ ದೇವೀರಿಹ ಮಾಮವಂತು ಅಂತ 3ನೇ ಮಂತ್ರ. ಇದನ್ನು ನಾವು ಯಜುರ್ವೇದದವರು ಸಂಧ್ಯಾವಂದನದಲ್ಲಿ ವರ್ಣನೆ ಮಾಡ್ತೇವೆ, ಇದನ್ನು ಪಠನ ಮಾಡ್ತೇವೆ ನಾವು.
ಇದನ್ನು ಕೇಳಿ ನಮ್ಗೆ ಗೊತ್ತಿರ್ತದೆ. ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಸತ್ಯಾನೃತೆ ಉಪಶ್ಯಂ ಜನಾನಾಂ ಮಧುಶ್ಚುತಶ್ಚುಚಯೋ ಯಾಃ ಪಾವಕಾಃ ತಾನ ಆಪಶ್ಯಂ ಸ್ಯೋನಾಭವಂತು ಅಂತ ಸ್ವಲ್ಪ ವ್ಯತ್ಯಾಸಪೂರ್ವಕವಾಗಿ ನಾವು ಪಠನ ಮಾಡ್ತೇವೆ. ಅದರ ಅರ್ಥವನ್ನೆಲ್ಲ ಹಿಂದೆ ನೋಡಿದ್ದೇವೆ. ವಸ್ತುತಃ ಹಿರಣ್ಯವರ್ಣ ಶುಚಯ ಪಾವಕ ಅಂತ ಏನು ಯಜುರ್ವೇದದಲ್ಲಿ ಬರ್ತದೆ ಅದನ್ನೂ ಪಠನ ಮಾಡಬೇಕು ಸ್ನಾನಕಾಲದಲ್ಲಿ ಅಂತ ಹೇಳ್ತಾರೆ. ನಮಗೆ ಸಮಯಾವಕಾಶ ಇದ್ದರೆ ಅದನ್ನು ಕೂಡ ಮುಂದೆ ಹೇಳುವ ಪ್ರಯತ್ನ ಮಾಡ್ತೇನೆ. ಅದರದ್ದೊಂದು ಭಾಗ ಇಲ್ಲೂ ಕೂಡ ಬಂದಿದೆ. ಏನದು? ವರುಣ, ಈ ಜಲಾಭಿಮಾನಿ ಅಂತ ಜಲದ ದೇವತೆಯಾದ ವರುಣ, ಯಾಸಾಂ ರಾಜ ವರುಣ, ಎಲ್ಲ ಜಲಾಭಿಮಾನಿ ದೇವತೆಗಳ ಪತಿ ಅವನು. ಅವನು ಏನು ಮಾಡ್ತಿದ್ದಾನೆ? ಮಧ್ಯೆ ಅಂದರೆ ಮಧ್ಯಮ ಲೋಕೆ ಅಂತ ಸಾಯಣಾಚಾರ ಅರ್ಥ ಬರೀತಾರೆ. ಹಾಗೆ ಮಾಡಬಹುದು. ಅಥವಾ ಅದಕ್ಕಿಂತ ಜನಾನಾಂ ಮಧ್ಯೆ, ಎಲ್ಲ ಜನರ ನಡುವೆ ಅವನು ಸಂಚಾರ ಮಾಡ್ತಾ ಇದ್ದಾನೆ. ಅವು ಜನಾನಾಂ ಮಧ್ಯೆ, ಜನರ ನಿಮ್ಮ ನಡುವೆನೂ ಕೂಡ ವರುಣ ಇದ್ದೇ ಇದ್ದಾನೆ. ಸತ್ಯಾನೃತೆ ಉಪಶ್ಯಂ, ನಾವೇನು ಸತ್ಯವನ್ನು ಆಡ್ತೀವಿ ಮತ್ತೆ ಸುಳ್ಳನ್ನು ಆಡ್ತೀವಿ ಅದನ್ನೆಲ್ಲವನ್ನೂ ಕೂಡ ಅವನು ಸೂಪರ್ವೈಸ್ ಮಾಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಒಂದು ಈ ಐತರೇಯ ಉಪನಿಷತ್ತಿನ ಮಾತನ್ನು ಕೂಡ ನಾವು ಗಮನಿಸಬೇಕು. ಭಗವಂತನ ಆ ವರುಣನ ರಾಜ ಅಂತ ಹೇಳುವುದು ಯಾಕೆ ಅಂತ. ವರುಣೋಸ್ಯ ಪ್ರಜಾಂ ಧರ್ಮೇಣ ದಧಾರ ಅಂತ ಐತರೇಯ ಉಪನಿಷತ್ನಲ್ಲಿ ಆ ಭಗವಂತ ಶ್ರೋತ್ರದಿಂದ, ಚಕ್ಷುಸ್ಸಿನಿಂದ, ಪ್ರಾಣದಿಂದ ಹೇಗೆ ಸೃಷ್ಟಿ ಮಾಡಿದಂತ ವರ್ಣನೆ ಮಾಡಿ ಆಮೇಲೆ ಮನಸ್ಸಿನಿಂದ ಸೃಷ್ಟಿ ಮಾಡಿದಂತ ಬಂತಲ್ಲ. ಮನಸಾ ಸೃಷ್ಟ ಆ ಪಶ್ಚ ವರುಣಶ್ಚ, ಮನಸ್ಸಿನಿಂದಲೇ ಜಲಾಭಿಮಾನಿ ಎಲ್ಲ ದೇವತೆಗಳು ಮತ್ತು ವರುಣನೂ ಸೃಷ್ಟರಾಗಿದ್ದಾರೆ. ಆಪೋಹಾಸ್ಮೈ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ, ನಮಗೆ ಪುಣ್ಯಕರ್ಮ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧಾವನ್ನು ಕೊಡುವವರು ಈ ಎಲ್ಲ ದೇವತೆಗಳು, ವರುಣನು ಕೂಡ ಹೌದು. ಮತ್ತೆ ವರುಣೋಸ್ಯ ಪ್ರಜಾಂ ಧರ್ಮೇಣ ದಧಾರ, ಈ ಭಗವಂತನ ಪ್ರಜೆಗಳಾದಂತಹ ನಾವೆಲ್ಲ ಜೀವರೇಣಿದ್ದೇವೆ, ನಮಗೆ ರಾಜನಾಗಿ ಅವನು ನಮ್ಮನ್ನು ಪಾಲನೆ ಮಾಡ್ತಾನೆ ಅಂತ ಅಲ್ಲಿ ಬಂದಿದೆ. ಅದರ ಆ ಐತರೇಯ ಉಪನಿಷತ್ತಿನ ವ್ಯಾಖ್ಯಾನಗಳಲ್ಲಿ ರಾಜನಾಗಿ ಧಾರಣೆ ಮಾಡ್ತಾನೆ ಅಂತ ಬಂದಿದೆ. ವರುಣೋಸ್ಯ ಪ್ರಜಾಂ ದಧಾರ, ಪ್ರಜೆಗಳಿಗೆ ಅವನೇ ರಾಜ, ಭಗವಂತನ ಪ್ರಜೆಗಳಿಗೆ ವರುಣ ಒಬ್ಬ ಸಾಮಂತ ರಾಜ. ಅವನೇನ್ ಮಾಡ್ತಾನೆ? ಜೀವರಿಗೆ ಜಲಾಶಯ ಇತ್ಯಾದಿಗಳನ್ನ ನಿರ್ಮಾಣ ಮಾಡಿಸಿಕೊಡ್ತಾನೆ. ಮಾಡಿಸುವುದರಲ್ಲಿ ನಮಗೆ ಶ್ರದ್ಧಾ ಕೊಡ್ತಾನೆ ಅವನು. ನಾವೆಲ್ಲ ಜೀವರು ಅನೇಕ ಥರದ ಧರ್ಮ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತೇವೆ. ಆ ಮಾಡ್ಲಿಕ್ಕೆ ಬೇಕಾದ ಶ್ರದ್ಧಾವನ್ನು ಕೊಡುವವನೇ ಅವನು. ಅಂತೂ ಜನೋಪಯೋಗಿಯಾದಂತಹ ಏನೇನು ಕಾರ್ಯಗಳನ್ನು ನಾವು ಮಾಡ್ತೇವೆ ಅದಕ್ಕೆ ಬೇಕಾದ ಪ್ರೇರಣೆ, ಶ್ರದ್ಧಾ ನಮಗೆ ಬರುವುದು ಈ ವರುಣನಿಂದ ಅಂತ ತಾತ್ಪರ್ಯ. ಅದು ಐತರೇಯ ಉಪನಿಷತ್ತಿನ ಮನಸ್ಸಿನಿಂದ ಸೃಷ್ಟಿಯನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಇದು ಬಂದಿದೆ. ಹೀಗೆ ಅವನು ಆ ಜಲಾಭಿಮಾನಿ ಅಂತ ವರುಣ, ಉಳಿದೆಲ್ಲ ದೇವತೆಗಳು ತಂದೆಯಾದ ಭಗವಂತನನ್ನು ಆರಾಧನೆ ಮಾಡ್ತಾರಂತೆ. ಔಪಶ್ಯಂ ಅಂದ್ರೆ ಎಲ್ಲ ನಮ್ಮ ಸತ್ಯ ಅಸತ್ಯ ಎಲ್ಲವನ್ನು ತಿಳಿಯುತ್ತಾ ಅವನು ಸಂಚಾರ ಮಾಡ್ತಾನೆ. ಮುಂದೆ ಮಧುಶ್ಚುತ, ಮಧು ಅಂದ್ರೆ ಜೇನು, ಜೇನನ್ನು ಸುರಿಸುವಂಥ ಈ ಆಪಹ ದೇವತೆಗಳು ಅಂತ ಅರ್ಥ. ಶುಚಯ ಸ್ವಯಂ ತಾವು ಕಾಂತಿಯುಕ್ತವಾದದ್ದು, ಪಾವಕಃ ನಮ್ಮನ್ನು ಪವಿತ್ರನಾಗಿ ಮಾಡುವಂಥವು, ಆಪಹ ಅಂದ್ರೆ ನೀರು, ದೇವೀರಿಹ ಮಾಮವಂತು ಅವು ನಮ್ಮನ್ನು ಕಾಪಾಡಲಿ ಅಂತ ಬಂದಿದೆ. ಅಲ್ಲಿ ಈ ಆಪಹ ಅಂತ ಅನ್ನೋದಕ್ಕೆ ಅದು ಮಧು ಅಂದ್ರೆ ಜೇನು, ರಸಂ ಕ್ಷರಂತ್ಯ, ಜಲದ ಗುಣ ಯಾವುದು? ರಸ ಅನ್ನೋದು ಜಲದ ಗುಣ. ಅತ್ಯಂತ ಸಿಹಿಯಾದಂತಹ ರಸವನ್ನ ನಮಗೆ ಆ ನೀರೆಲ್ಲ ಕೊಡ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇನ್ನೂ ಒಂದು ಆಪಹ ಅನ್ನೋ ಶಬ್ದಕ್ಕೆ ಅರ್ಥ ಇದೆ. ಅದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ. ಆಪೀಯಂತೆ ಇತಿ ಆಪಹ ಅಂತ. ವೇದವಾಚ ಸುರೈಹಿ ಭೋಗ್ಯಾಹ ಆಪ ಇತ್ಯೇವ ಸಂಶ್ರುತಾಹ ಅಂತ. ನಾವು ಆಪಹ ಅಂತ ಅನ್ನೋದನ್ನು ಪಠನ ಮಾಡುವಾಗ ಆಪಹ ಅಂತ ಹೇಳುವಾಗ ನೀರನ್ನ, ಎಲ್ಲ ದೇವತೆಗಳನ್ನ, ಹಾಗೇನೆ ಈ ವೇದಗಳನ್ನು ಕೂಡ ಅನುಸಂಧಾನಕ್ಕೆ ತಂದ್ಕೋಬೇಕು. ಇದು ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಈ ಎಲ್ಲ ಸಂಗತಿಗಳು ಬಂದಿವೆ. ಆಪೀಯಂತೆ ವೇದವಾಕ್ಯಗಳಿಗೆ, ವೈದಿಕ ಸಾಹಿತ್ಯಕ್ಕೆ ಮತ್ತೆ ಎಲ್ಲ ಶಾಸ್ತ್ರ ಸಾಹಿತ್ಯಕ್ಕೆ ಆಪಹ ಅಂತ ಹೆಸರು ಯಾಕೆ ಅಂದ್ರೆ
ಆಪೀಯಂತೆ ದೇವತೆಗಳು ಆ ವೇದವಾಕ್ಯಗಳನ್ನು ಆಸ್ವಾದಿಸ್ತಾರೆ. ಆ ವೇದವಾಕ್ಯದ ರಸವನ್ನು ಅವರು ಆಸ್ವಾದಿಸ್ತಾರೆ. ಅದಕ್ಕಾಗಿ ವೇದವಾಚ ಸುರೈಹಿ ಪೇಯಾಹ ಭೋಗ್ಯತ್ವಾದ ಆಪೀರಿತಾಹ ಅಂತ ಛಾಂದೋಗ್ಯ ಉಪನಿಷತ್ತಿನ ಮಾತು. ಮಧುನಾಮಕ ನಾರಾಯಣನ ಉಪಾಸನೆಯನ್ನು ಹೇಳ್ತಾರೆ ಅಲ್ಲಿ. ವೇದಪಾನಂ ವಿಚಾರಶ್ಚ ಶ್ರವಣಂ ಪಾಠಯೇವಚ. ವೇದವನ್ನು ಪಾನ ಮಾಡುವುದು ಅಂದ್ರೆ ಏನು ಅಂದ್ರೆ ಆ ವೇದವನ್ನ ನಾವು ಶ್ರವಣ ಮಾಡುವುದು, ನಾವು ಇನ್ನೊಬ್ಬರಿಂದ ಅಧ್ಯಯನ ಮಾಡುವುದು, ನಾವು ಮತ್ತೊಬ್ಬರಿಗೆ ಪಾಠ ಮಾಡುವುದು, ಮತ್ತೆ ಅದರ ಮನನ, ವೇದಕ್ಕೆ ಏನು ಅರ್ಥ ಅಂತೆಲ್ಲ ಮನನ ಮಾಡೋದು, ಇದೆಲ್ಲ ಏನಿದೆಯಲ್ಲ ಇದಕ್ಕೆ ವೇದಪಾನ ಅಂತ ಕರೀತಾರೆ. ಹೀಗೆ ಚೆನ್ನಾಗಿ ಪೀಯಂತೆ ಕುಡಿಯಲ್ಪಡ್ತವೆ ಯಾರು? ವೇದಗಳು. ಆದ್ರಿಂದ ಅವುಗಳಿಗೆ ಆಪಹ ಅಂತ ಹೆಸರು. ಹೀಗೆ ವೇದಗಳನ್ನ ಆಪಹ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಇದು ಛಾಂದೋಗ್ಯ ಉಪನಿಷತ್ನಲ್ಲೇ ಆಪಹ ಅಂತ ಶಬ್ದ ಇದೆ. ತೇವಾ ರಸಾನಾಂ ರಸಾಹ ವೇದಾಹ ವೇದಾಹಿ ರಸಾಹ ತೇಷಾಮೇತೆ ರಸಾಹ ಅಂತ ಇಷ್ಟು ವರ್ಣನೆ ಬಂದಿದೆ. ಬ್ರಹ್ಮೈವ ಪುಷ್ಪಂ ತಾ ಅಮೃತ ಆಪಹ. ಆ ವೇದವಾಕ್ಯಕ್ಕೆ ಅಂತಹ ಅದ್ಭುತವಾದಂತಹ ಒಂದು ರಸ ಇದೆ ಅಲ್ಲಿ ಅಂತ ವರ್ಣನೆ ಮಾಡಿದ್ದಾರೆ. ಆ ವೇದವಾಕ್ಯಗಳನ್ನು ಚೆನ್ನಾಗಿ ಮನನ ಮಾಡಿದಾಗ ಅಲ್ಲಿರುವಂತಹ ರಸ ಅಂತನ್ನೋದು ವ್ಯಕ್ತ ಆಗ್ತದೆ. ಅದರಲ್ಲಿ ವಾಸುದೇವಾದಿ ರೂಪಗಳು ಸಾರದಲ್ಲಿ ಸಾರ. ಅವು ವೇದವಾಕ್ಯಗಳನ್ನು ಮನನ ಮಾಡಿದಾಗ ನಮಗೆ ವಾಸುದೇವಾದಿ ರೂಪಗಳ ಜ್ಞಾನ ಆಗ್ತದೆ. ಹೀಗೆ ಆಪಹ ಅಂದ್ರೆ ವೇದಗಳು ಕೂಡ ಹೌದು. ಆ ವೇದ ನಮಗೆ ಮಧುವನ್ನ ಅಂದ್ರೆ ಜೇನುತುಪ್ಪವನ್ನು ಸುರಿಸ್ತದೆ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೊಂದು ಮಹಾಭಾರತದ ಸಂವಾದಿಯಾದ ಶ್ಲೋಕ ನಂಗೆ ನೆನಪಿಗೆ ಬರ್ತದೆ. ಬ್ರಹ್ಮವೃಕ್ಷೋ ರಕ್ಷಮಾಣೋ ಮಧು ಹೇಮ ಚ ವರ್ಷತಿ ಅರಕ್ಷ್ಯಮಾಣ ಸತತಂ ಅಶ್ರು ಪಾಪಂ ಚ ವರ್ಷತಿ ಅಂತ. ಬ್ರಹ್ಮ ಅಂದ್ರೆ ಪರಮಾತ್ಮ, ಬ್ರಹ್ಮ ಅಂದ್ರೆ ವೇದನೂ ಹೌದು. ಮಹಾಭಾರತದ ವ್ಯಾಖ್ಯಾನಗಳಲ್ಲಿ ಹಾಗೆ ಮಾಡಿದ್ದಾರೆ. ವೇದ ಅನ್ನುವಂಥ ಒಂದು ವೃಕ್ಷ, ಅದನ್ನು ನಾವು ರಕ್ಷಣೆ ಮಾಡಿದರೆ ಅದು ನಮಗೆ ನಿತ್ಯ ಜೇನುತುಪ್ಪವನ್ನ ಹೊಟ್ಟೆಗೆ ಕೊಡ್ತದೆ. ಹಾಲು ಜೇನು ಇತ್ಯಾದಿಗಳನ್ನು ಕೊಡೋದು ಅಂದ್ರೆ ಒಳ್ಳೆ ಭೋಗವನ್ನು ಕೊಡೋದು ಅಂತ ಅರ್ಥ. ಮತ್ತೆ ಹೇಮ ಬಂಗಾರವನ್ನು ಕೊಡ್ತದೆ, ಸಂಪತ್ತನ್ನು ಕೊಡ್ತದೆ. ಅರಕ್ಷ್ಯಮಾಣ ಸತತಂ, ನಾವು ಅದನ್ನು ರಕ್ಷಣೆ ಮಾಡದೆ ಹೋದ್ರೆ ಆವಾಗ ಅಶ್ರು ಕಣ್ಣೀರು ಸುರಿಸೋದು, ನಾವೇ ಕಣ್ಣೀರು ಸುರಿಸ್ಬೇಕಾಗ್ತದೆ. ಅದಕ್ಕೇನು ನಾಶ ಏನಿಲ್ಲ, ನಾವು ಕಣ್ಣೀರು ಸುರಿಸ್ಬೇಕಾಗ್ತದೆ, ಪಾಪಕ್ಕೂ ಭಾಗಿದಾರರಾಗಬೇಕಾಗ್ತದೆ. ಅಷ್ಟು ಪಾಪಂಚ ವರ್ಷತೆ ಅಂತ. ಆದ್ರಿಂದ ವೇದ ಶಾಸ್ತ್ರ ಸಾಹಿತ್ಯ ಏನಿದೆ ಅದು ನಮಗೆ ಜೇನು ಬಂಗಾರ ಇತ್ಯಾದಿಗಳನ್ನು ಕೊಡ್ತದೆ ಅಂತ ಮಹಾಭಾರತದಲ್ಲಿದೆ. ಆದ್ರಿಂದ ಇಲ್ಲಿ ಆಪಹ ಅಂದ್ರೆ ಈಗ ನಾವು ನೋಡಿದ್ದು ಜಲಾಭಿಮಾನಿ ದೇವತೆಗಳು ಹೌದು, ಜಲವೂ ಹೌದು, ವೇದವೂ ಹೌದು. ಆ ವೇದ ಮಧುಶ್ಚುತ, ಜೇನನ್ನು ನಮಗೆ ಸುರಿಸ್ತದೆ, ಸಂಪತ್ತು ಕೊಡ್ತದೆ ಅಂತ ಮಹಾಭಾರತದ ನೆನಪನ್ನು ಮಾಡಿಕೊಡುವಂಥ ಒಂದು ಮಧುಶ್ಚುತ ಅನ್ನುವ ಶಬ್ದ ಅದು. ಆ ವೇದಗಳು ನಮ್ಮನ್ನು ಕಾಪಾಡಲಿ, ನಮ್ಮನ್ನ ವೇದಗಳು ಜಲಾಭಿಮಾನಿ ದೇವತೆಗಳು ಜಲ ಇವರೆಲ್ಲರೂ ನಮ್ಮನ್ನು ಕಾಪಾಡಲಿ ಅಂತ ಅದರ ಅರ್ಥ. ಇನ್ನು ಆ ಕೊನೆಯ ಮಂತ್ರ, ಯಾಸು ರಾಜ ವರುಣೋ ಯಾಸು ಸೋಮೋ ವಿಶ್ವೇ ದೇವಾ ಯಾಸು ಊರ್ಜಂ ಮದಂತಿ ವೈಶ್ವಾನರೋ ಯಾಸ್ವಗ್ನಿ ಪ್ರವಿಷ್ಟ ತಾ ಆಪೋ ದೇವೀರಿಹಮಾಮ ಬಂತು ಅಂತ. ಈ ರಾಜ, ಎಲ್ಲ ನೀರಿಗೆ ರಾಜನಾದಂಥ ವರುಣ, ಅವನು ಅಪ್ಸು ವರ್ತತೆ, ಈ ನೀರಿನಲ್ಲಿದ್ದಾನೆ. ಅಲ್ಲಿಯೇ ಸೋಮ ಚಂದ್ರನು ಕೂಡ ಇದ್ದಾನೆ. ಮತ್ತೆ ಯಾಸು ಅಪ್ಸು, ಇಲ್ಲಿರುವಂತಹ ದೇವತೆಗಳು ಕೂಡ, ವಿಶ್ವೇ ದೇವ ಸರ್ವೇ ದೇವತೆಗಳು ಕೂಡ ಅಲ್ಲಿದ್ದಾರೆ. ಊರ್ಜಂ ಅಂದ್ರೆ ಅನ್ನ, ಆ ಅನ್ನವನ್ನು ಅವರು ಮದಂತಿ ಅಂದ್ರೆ ಕೊಟ್ಟು ಸಂತೋಷ ಪಡ್ತಾರೆ ಅಥವಾ ಸ್ವೀಕಾರ ಮಾಡಿ ಸಂತೋಷ ಪಡ್ತಾರೆ. ಅದರಲ್ಲೇ ವೈಶ್ವಾನರ ಅಗ್ನಿಯೂ ಕೂಡ ಇದ್ದಾನೆ. ಹೀಗೆ ಅರ್ಥ ಮಾಡ್ಕೋಬಹುದು. ಅದು ಆಚಾರ್ಯ ಭಾಷ್ಯದ ಮೂಲಕ ಅರ್ಥ ಆಗ್ತದೆ. ಸಾಯಣಾಚಾರ್ಯ ಹೇಳಿದ ಅರ್ಥ ಸಾಮಾನ್ಯವಾದ ಅರ್ಥ ಆಯ್ತು. ಈ ಆಪಹ ಅಂದ್ರೆ ಅಪ್ ಗಣದಲ್ಲಿ, ಆಪಹ ಅಂತ ಕರೆಸ್ಕೊಳ್ಳುವ ಗಣದಲ್ಲಿ ವರುಣ ಇದ್ದಾನೆ, ಚಂದ್ರನೂ ಇದ್ದಾನೆ, ವೈಶ್ವದೇವಿ ತಥೋ ಹ್ಯಾಪಹ ಅಂತ ಒಂದೇ ಬಂದಿದೆ. ಮತ್ತೆ ಅಲ್ಲಿಯೇ ವಿಶ್ವೇ ದೇವತೆ, ಎಲ್ಲಾ ದೇವತೆಗಳು, ವಿಶ್ವೇ ದೇವತೆಗಳು ಅಂದ್ರೆ 10 ದೇವತೆಗಳು ಅಂತಲ್ಲ, ಎಲ್ಲಾ ದೇವತೆಗಳು ಅಲ್ಲೇ ಇದ್ದಾರೆ. ಆ ಗಣದಲ್ಲೇ, ಆಪಹ ಅನ್ನೋ ಗಣದಲ್ಲೇ ಬರ್ತಾರೆ. ಆಪಹ ಅನ್ನೋ ಶಬ್ದದಿಂದ ಎಲ್ಲರನ್ನೂ ತಗೊಳ್ಬಹುದು ನಾವು. ಮತ್ತೆ ಅಲ್ಲಿಯೇ ಅಗ್ನಿಯೂ ಕೂಡ ಇದ್ದಾನೆ ಅಂತ ಹೀಗದರ ಅರ್ಥ. ಇದು ಆಪಹ ಅಂದ್ರೆ ಅಪಶಬ್ದ ವಾಚ್ಯವಾದ ದೇವತಾ ಗಣ ಅಂತ ಅರ್ಥ. ಹೀಗೆ ಮಾಡ್ಕೊಂಡು ಇದನ್ನು ಹೊಂದಿಸ್ಕೋಬಹುದು. ಅಲ್ಲಿಯೇ ನಮಗೆ ದೇವತೆಗಳ ಮೂಲಕವೇ ಅನ್ನ ಸಿಗೋದು, ಅಥವಾ ನೀರಿನ ಮೂಲಕವೇ ನಮ್ಗೆ ಅನ್ನ ಸಿಗೋದು.
ನಮ್ಮ ಅನ್ನ ಬೇಯಬೇಕು, ಅದು ಆ ಧಾನ್ಯಗಳು ಬೆಳಿಬೇಕಾದ್ರೆ ಮುಂದೆ ಅದು ಬೇಯಬೇಕಾದ್ರೆ ಬೆಂದದ್ದು ನಮ್ಮ ಹೊಟ್ಟೆಗೆ ಹೋಗಿ ಮುಂದೆ ಜೀರ್ಣ ಆಗಬೇಕಾದ್ರೆ ಎಲ್ಲ ಕಡೆನೂ ಕೂಡ ನಮಗೆ ನೀರಿನ ಪಾತ್ರವೇ ಮಹತ್ತಾಗಿದೆ, ನಮ್ಗೆ ಗೊತ್ತಿದೆ. ಆದ್ರಿಂದ ಊರ್ಜಾ ಅಂದ್ರೆ ಅನ್ನ ಅಥವಾ ಶಕ್ತಿ ಅದಿರುವುದು ಈ ಜಲದಲ್ಲೇ ಅಥವಾ ಎಲ್ಲ ದೇವತೆಗಳಲ್ಲೇ. ಹೀಗೆ ಆ ಮಂತ್ರವನ್ನ ಅರ್ಥ ಮಾಡ್ಕೋಬಹುದು. ಆಪಹ ಅಂದ್ರೆ ನೀರು, ನಾವು ಹರಿಯುವ ವಾಟರ್ ಏನಿದೆ ಅದು ಕೂಡ ಆ ವರುಣನಿಗೆ ಅಧಿಷ್ಠಾನ, ಚಂದ್ರನಿಗೆ ಅಧಿಷ್ಠಾನ, ಮತ್ತೆ ಎಲ್ಲ ದೇವತೆಗಳಿಗೂ ಅಧಿಷ್ಠಾನ, ಅಗ್ನಿಗೂ ಅಧಿಷ್ಠಾನ, ಸ್ವಯಂ ಭಗವಂತನಿಗೆ ಅದು ಅಧಿಷ್ಠಾನ ಅಂತ ಆ ಸಪ್ತಮಿ ವಿಭಕ್ತಿಯನ್ನ ನಾವು ಅವರವರಿಗೆ ಅಧಿಷ್ಠಾನ ಅಂತ ಅರ್ಥ ಮಾಡ್ಕೋಬಹುದು. ಹೀಗೆ ವರುಣನಿಗೆ, ಚಂದ್ರನಿಗೆ ಮತ್ತೆ ಎಲ್ಲ ದೇವತೆಗಳಿಗೆ ಅಧಿಷ್ಠಾನವಾದಂಥ ಅವರ ಸನ್ನಿಧಾನ ಪಾತ್ರವಾದ ವಿಗ್ರಹದಂತಿರುವಂಥ ಈ ನೀರು ನಮ್ಮನ್ನು ಕಾಪಾಡಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇದು ಸಮುದ್ರ ಜ್ಯೇಷ್ಠ ಅನ್ನುವ ಮಂತ್ರದ ವಿವರಣೆ. ಸ್ನಾನ ಕಾಲದಲ್ಲಿ ಇದನ್ನು ಪಠಣ ಮಾಡುವುದು ರೂಢಿಯಲ್ಲೇ ಇದೆ. ಅನೇಕ ದಿನ ವೈದಿಕರನ್ನ ನಾನು ಮಾತಾಡಿಸಿದಾಗ ಅದ್ರ ಬಗ್ಗೆ ಸಮ್ಮತಿ ಕೇಳಿ ಬಂತು. ಮತ್ತೆ ಇಲ್ಲಿ ವರುಣನ ಸ್ತೋತ್ರವೂ ಬಂದಿದೆ. ಆದ್ದರಿಂದ ಅಲ್ಲಿ ವರುಣ ಸೂಕ್ತ ಅಂತ ನಾವು ಈಗೇನು ಮಹಾಭಾರತದಲ್ಲಿ ನೋಡಿದ್ವಿ, ಆ ವರುಣ ಸೂಕ್ತ ಎಂಬ ಮಾತಿನಿಂದ, ಮಹಾಭಾರತ ಹೇಳಿದ ಮಾತಿನಿಂದ ನಾವು ಇದನ್ನ ಪರಿಗ್ರಹಿಸಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.